ಆಯ್ತು ಇನ್ನೊಂದು ತೋಟ ಇದೆ. ಹೇಳಿ ಹೇಳಿ. 1,000 ಗಿಡ ನೆಟ್ಟು ಹಾ 1 ವರ್ಷದ ನಂತರ ಮೇಲೆ ಇನ್ನೊಂದು ತೋಟ ಇಟ್ಟದ್ ನಾವು. ನೀವು ಯಾವ ತರ ನೆನ್ಸ್ಕೊಂಡಿದ್ರ ಮುಂಚೆ ನೀವು ಖುಷಿ ಮಾಡುವಾಗ ಎಡಿಟಿಂಗ್ ಪ್ರೋಗ್ರಾಮ್ ಮಾಡುವಾಗ ಹೌದು, ಈ ಸಂದೇಶ್ ಬರ್ತಾರೆ ಒಂದಲ್ಲ ಒಂದೇ ಅದು ಅಲ್ಲ, ನಾವು ಮಾತಾಡ್ತಿದ್ವಿ ಅವಾಗ ಸುಮ್ಮನೆ ತಮಾಷೆಗೆ ಹೇಳ್ತಿದ್ದೆ ಸಂದೇಶ ಹಾ ಹಂಗೆ ನಿಂತಿರ್ಬೋದು, ನಾವು ಇದು ಮಾಡೋಣ, ನಂದು ಯಾವಾಗ ಶೂಟ್ ಮಾಡ್ತಿದ್ರಿ ಅಂತ ಕೇಳ್ತಿದ್ವಿ ನಿಮ್ಮಲ್ಲಿ. ಅದಕ್ಕೆ ಮಾಡೋಣ ನಿಮ್ದು ಮಾಡ್ತೇವೆ ಅಂತ ಹೇಳಿದ್ರೆ, ಅಂದ್ರೆ ಇಷ್ಟು ಬೇಗ ಆಗ್ತದೆ ಅಂತ ನಮಗೂ ಗೊತ್ತಿಲ್ಲ. ಅದ್ರ ಒಂದು ವಿಶೇಷ ಏನ್ ಗೊತ್ತಾ, ನನ್ನ ಚಾನಲ್ ಅಲ್ಲಿ ಫಸ್ಟ್ ಕೃಷಿಕರು ಶೂಟ್ ಆಗಿದ್ದು ನಿಮ್ದೆ. ಆಯ್ತಲ್ಲ ಮತ್ತೇನು. ಈಗ ಸಾಕಷ್ಟು ಲೈನಲ್ಲಿ ಇದೆ, ಒಳ್ಳೊಳ್ಳೆ ಕೃಷಿಕರನ್ನು ಪರಿಚಯಿಸ್ತೇನೆ, ಆಮೇಲೆ ಒಳ್ಳೊಳ್ಳೆ ನಮ್ಮ ದೇಸಿ ಸಂಸ್ಕೃತಿ ಜನಪದ ಎಲ್ಲವನ್ನ ಸಂಸ್ಕೃತಿ ಇದು ತೋರಿಸ್ತೇನೆ. ಒಳ್ಳೇದು ಒಳ್ಳೇದು, ಹೊರಟಿದ್ದೇವೆ, ಇಲ್ಲ ಒಳ್ಳೇದು. ಏನಾಗ್ತದೆ ನೋಡು. ಹೀಗೆ ಹೋಗ್ಕೊಂಡು ನಮ್ದು ಈಚೆ ಹೊರಗಿನ ಅಂಗಳದಲ್ಲಿ ಅಡಿಕೆ ಸಿಪ್ಪೆ ತೆಗಿತಿದ್ದಾರೆ. ಓ ಅಡಿಕೆ ನಿಮ್ಗೆ ಅದನ್ನು ನೀವೆಂತ ಚಾಲಿ ಮಾಡುದಾ? ಚಾಲಿ ಚಾಲಿ, ಹೌದು, ನಿಮ್ಗೆ ಅದನ್ನು ತೋರಿಸ್ತೇನೆ. ಈ ಕರಾವಳಿಲೆಲ್ಲ ಚಾಲಿ. ಹೌದು ಚಾಲಿ ಅದು, ಹೌದು. ಮತ್ತೆ ಇದಕ್ಕಿಂತ ಮತ್ತೆ ನಿಮ್ಗೆ ಮೇಲಿನ ತೋಟಕ್ಕೆ ಹೋಗುವಾಗ ಸ್ವಲ್ಪ ಹೇಳ್ತೇನೆ. ಹೌದಾ? ಹೌದು, ಸ್ವಲ್ಪ ನಿಮ್ಗೆ ಇದು ಅಡಿಕೆ ಸಿಪ್ಪೆ ತೆಗೆದಲ್ಲ, ಹಾ ಇದು ಇಂಪಾರ್ಟೆಂಟ್. ಹಾ ಒಂದು ಸೆಕೆಂಡ್ ನೋಡಿ, ಅಡಿಕೆ ಸುಲಿತಾ ಇದ್ದಾರೆ. ಎಲ್ಲ ಬಿಸಿ ನೋಡಿ, ಇದೀಗ ಸಿಪ್ಪೆ ತೆಗ್ದಾಗಿರ್ತದೆ. ಓಕೆ, ಇದನ್ನು ಡಿವೈಡ್ ಮಾಡ್ಲಿಕ್ಕಿದೆ ಅದರಲ್ಲಿ. ಹಾ ದೊಡ್ಡದು. ಹೌದು, ಇದರಲ್ಲಿ 3 ಟೈಪ್ ಡಿವೈಡ್ ಮಾಡ್ಲಿಕ್ಕಿದೆ. ಡಿವೈಡ್ ಮಾಡಿದ್ದು ಇದನ್ನು ನಾನು ಕೊಡುದಿಲ್ಲ, ಈ ಸಲ ಕೊಡುದಿಲ್ಲ, ಬಿಟ್ಟದಷ್ಟೇ. ಸ್ವಲ್ಪ ಒಂದು 500 ರೂಪಾಯಿ ಆಗೋದ್ರಿಂದ ಸ್ವಲ್ಪ ವೇಟ್ ಮಾಡುದು. ಈ ತರ ಸುಲ್ದು ರೆಡಿ ಮಾಡ್ತಾರೆ, ಈ ತರ ಸುಲ್ದು ರೆಡಿ ಮಾಡ್ತಾರೆ. ಹೌದು ಹೌದು ಹೌದು. ನೀವು ಸುಲಿತೀರಾ? ನಾವು ಇಲ್ಲ, ಇನ್ನು ಸ್ವಲ್ಪ ಅದು ಮಾಡ್ಬೋದು. ಇದು ನಾನು ಸುಲಿತೇನೆ, ಇಲ್ಲ, ನಮ್ಗೆ ಕೈ ನೋವು ಬರೋವರೆಗೂ ಸುಲಿತೇನೆ. ಇಲ್ಲಿ ಇದ್ರೆ ಮಾಡ್ಬೋದಿತ್ತು. ನಾವೀಗ ಅಲ್ಲಿ ಕೂತ್ಕೊಂಡಾದ್ಮೇಲೆ ಈಗ ಇದಾಗ್ತದೆ, ಕೆಲಸ ಸಾಧನ ಎಲ್ಲ ಮಾಡ್ತಿದ್ದೆ. ಬಟ್ ಇದು ಸಂಜೆ ಮೇಲೆ ಎಲ್ಲರೂ ಕೂತ್ಕೊಂಡು ಎಲ್ಲ ಮಾತಾಡ್ತಾ ಸುಲಿಯುವಾಗ ಹೌದು, ತುಂಬಾ ತಾಪ ತುಂಬಾ ಜಾಸ್ತಿ ಆಗಿರೋದ್ರಿಂದ ಇವರಿಗೆಲ್ಲ ತುಂಬಾ ಕಷ್ಟ ಅವರಿಗೆ. ಕರೆಕ್ಟ್ ಕರೆಕ್ಟ್. ಸರ್ ಎಷ್ಟು ಸುಲಿತೀರಾ ಒಂದೇನಕ್ಕೆ? ಎಷ್ಟು ಕೆಜಿ? 50-60. ಓ ಈಗ ಎಷ್ಟು 100 ಅಲ್ಲ ಕೆಜಿಗೆ? ಈಗ ಯಾವ್ದು ಸುಳ್ಳದಕ್ಕೆ 14 ರೂಪಾಯಿ. 14. ನಮ್ಮಲ್ಲೂ ಅಷ್ಟೇ ಇರ್ಬೇಕು. ಇವರು ನಮ್ಗೆ ಒಂದು ಸಾಧಾರಣ 3 ವರ್ಷದಿಂದ ಇವರೇ ಬರೋದು ನಮ್ಗೆ. ಏನ್ ಪಾಪ ಫೋನ್ ಮಾಡಿದ ಕೂಡ್ಲೆ ಬರ್ತಾರೆ ಪಾಪ. ಅವೆಲ್ಲ ಏನ್ ಗೊತ್ತಾ, ನಾವು ಸಂಪಾದಿಸೋ ವಿಶ್ವಾಸ. ಹೌದೌದು ಹೌದು ಹೌದು. ಇನ್ನೇನಿಲ್ಲ, ಅವ್ರಿಗೆ ಬೇಕಾಗೋದು ಒಂದು ಒಳ್ಳೆ ಮಾತು, ಒಳ್ಳೆ ಇದು. ಎಲ್ಲ ಕಡೆ ವಹಿಸ್ಕೊಂಡಿರ್ತಾರೆ, ಮತ್ತೇನೋ ಸ್ವಲ್ಪ ಆಚೆ. ಹೌದು, ಅದಕ್ಕೆ ಮತ್ತೆ ಅವರಿಗೆ ಸ್ವಲ್ಪ ಕಷ್ಟ ಆಗಿರೋದಿಲ್ಲ. ನಮ್ಮಲ್ಲೆಲ್ಲ 3 ಮನೇಲಿ ಮಾಡ್ತಾರೆ, ಬೆಳಗ್ಗೆ ಒಂದು ಶಿಫ್ಟ್, ಮಧ್ಯಾಹ್ನ. ಇಲ್ಲ, ಇಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಪಾಪ ಬೆಳಿಗ್ಗೆ ಬೇಗ ಬರ್ತಾರೆ ಇವರು. ಬೆಳಿಗ್ಗೆ ಬೇಗ ಬಂದು ಮತ್ತೆ ಸಂಜೆ ಹೊತ್ತಿಗೆ ಇದು ಮಾಡ್ತಾರೆ. ಬರ್ತದೆ. ಇದು ಮಂಗಳವಾ? ಇದು ಮಂಗಳ, ಹೌದು. ಮೇಡಮ್ ಪಾಸ್ ಮಾಡ್ತೀನಿ, ಲಾಸ್ಟ್ ಬರ್ತೀನಿ. ಎಷ್ಟು ಕೆಜಿ ಸುಲಿತೀರಾ? ಒಳ್ಳೆದಿದ್ರೆ 50-60 ಸುಲಿತೇವೆ. ಹೌದಾ? ಚೆನ್ನಾಗಿ ಒಣಗಿ ಹೌದು, ಕಷ್ಟ ಇದೆ. ಹೇಳ್ಬೇಕಾದ್ರೆ ತಮಾಷೆ ಮಾಡೋ ವಿಷಯ ಬೇರೆ. ಈಗ ಇದು ಹಿಂಗೆ ಕೂತ್ಕೊಂಡು ಉಂಟಲ್ಲ, ಇದ್ರಲ್ಲಿ ಬಿಸಿಲಿದ್ದು ತಡ್ಕೊಳ್ಳೋದು ಮತ್ತೆ ಗೊತ್ತಾಗುತ್ತೆ ಅಷ್ಟು ಕಷ್ಟ ಇದೆ ಇದು. ಮತ್ತೆ ಇದು ಎರಡು ಒಂದು ನೋಡಿ, ಈ ಟೈಮಲ್ಲಿ ಬಿಸಿಲು ಹಿಂಗೆ ನಮ್ಗೆ ಒಂದು ಸುತ್ತು ಬರುವಾಗ ನಮ್ಗೆ ಆಗುದಿಲ್ಲ. ಹೌದು, ಅದ ಏನ್ ಮರಗಿಡಗಳ ಅಡಿಯಲ್ಲಿ. ಇಲ್ಲಿ ನೋಡಿ, ಇದ್ರಲ್ಲಿ ಬಿಸಿಲು ಮೇಲಿಂದ ಬರುವಾಗ ತುಂಬಾ ಕಷ್ಟ. ಸಂಜೆ ಆಗುವಾಗ ಇರ್ತಲ್ಲ, ಅಲ್ಲಿ ಹೋಗೋಣ, ಅಲ್ಲಿ ತೋಟಕ್ಕೆ ಕರ್ಕೊಂಡು ಹೋಗ್ತೀನಿ. ಇದು ಚೀಲಕ್ಕೆ ತುಂಬಿ ಇಟ್ಬಿಡ್ತೀರಾ? ಚೀಲಕ್ಕೆ ತುಂಬಿ ಇದನ್ನು ನಾವು ಸ್ವಲ್ಪ ಟೈಮ್ ವೇಟ್ ಮಾಡೋದಾದ್ರೆ ಪ್ಲಾಸ್ಟಿಕ್ ಕವರಲ್ಲಿ ಹಾಕಿ ಈ ವೈಟ್ ಗೋಣಿ ತುಂಬಿಸಿಡ್ಬೇಕು ನಾವು. ಓಕೆ, ಇನ್ನೂ ಪ್ರೊಸೆಸ್ ಮಾಡ್ಬೇಕಷ್ಟೇ. ಒಳಗಡೆ ಇಟ್ಟಿದ್ದೇನೆ ಇವತ್ತು. ರೇಟ್ ಇದೆ ಕೊಡೋದು ಅಂತಿತ್ತು. ಎಷ್ಟಿದೆ ರೇಟ್ ಈಗ? ಇವಾಗ 400, ಇವತ್ತಿನ ರೇಟ್ 470-475 ಇದೆ. ಕಡಿಮೆ ಆಯ್ತು. ಮೊನ್ನೆ ರೇಟಿಗೆ ಕಂಪೇರ್ ಮಾಡಿದ್ರೆ 30-40 ರೂಪೀಸ್ ಕಡಿಮೆ ಆಗಿದೆ. ಆಯ್ತಲ್ಲ, ಒಂದು ಕ್ವಿಂಟಲ್ ಬಂತು ಅಂತ ನಮ್ಗೆ 400 ರೂಪಾಯಿ ಹೋಯ್ತು ಡಮರ್. ಇದು ಬಟ್ ಮೇಯಲ್ಲಿ ರೇಟ್ ಆಗ್ಬೋದು ಸ್ವಲ್ಪ. ಹೌದು, ಸ್ವಲ್ಪ ವೇಟ್ ಮಾಡಬೇಕು. ಇದು ಒಂದು ಟೈಪ್ ಮಾಡ್ತಾರೆ ಬೇರೆ. ಇದು ಸೆಕೆಂಡ್ಸ್ ಆಗಿ ಹೋಗ್ತದೆ, ಈ ಅಡಿಕೆ ಸೆಕೆಂಡ್ಸ್ ಆಗಿ ಹೋಗ್ತದೆ.
ಇದು ಇದು ಡಿವೈಡ್ ಮಾಡೋದು ಸ್ವಲ್ಪ ಕಷ್ಟ ಇದೆ ನಮ್ಗೆ ನಾರ್ಮಲ್ ಆಗಿ ಮಾರ್ಕೆಟ್ ಎಲ್ಲಿಗೆ ಹಾಕ್ತೀರಾ ಇದು? ನಾವು ಇಲ್ಲಿ ಹತ್ರ ಕ್ಯಾಂಪ್ ಎಲ್ಲ ಇದೆ. ಕ್ಯಾಂಪ್ಗಿಂತ ನಾವು ಪ್ರೈವೇಟ್ ಆಗಿ ಅಂಗಡಿಗಳಿಗೆ ಹಾಕ್ತೇವೆ. ಸ್ವಲ್ಪ ಒಂದು 5 ರೂಪಾಯಿ ಏನೋ ಜಾಸ್ತಿ ಸಿಗುತ್ತೆ ಅಂತ ಹೇಳಿ ಅದಕ್ಕೆ ಹಾಕ್ತೇವೆ. ಹೌದು. ನೀವು ಡೈರೆಕ್ಟ್ ಮೈನ್ ಮಾರ್ಕೆಟ್ಗೆ ಹಾಕಬೇಕಾ? ಇಲ್ಲ, ಅದು ಕಷ್ಟ. ಇಲ್ಲಿ ಎಲ್ಲಿ ಮಂಗಳೂರು ಇದೆಯಾ? ಮಂಗಳೂರಲ್ಲ, ನಮ್ಗೆ ಇಲ್ಲಿ ಲೋಕಲ್ ಅಂಗಡಿಯಲ್ಲಿ ಕೊಡ್ತೇವೆ. ಎಂತ ಒಂದಿದೆ ಮೈನ್ ಮಾರ್ಕೆಟ್. ಹೌದು, ಕ್ಯಾಂಪು. ಅದು ಬಿಟ್ರೆ ಇಲ್ಲಿ ಏನ್ ಮಾಡ್ತಾರೆ, ಮಂಗಳೂರಿಗೆ ನಮ್ಗೆ ಮೇನ್ ಇದೆ, ಮಂಗಳೂರು ಪುತ್ತೂರೆಲ್ಲ. ಅಲ್ಲಿಂದ ಸಬ್ ಆಗಿ ತಗೊಳ್ಳೋರು ಇದ್ದಾರೆ, ಇವರೆಲ್ಲ ಸಬ್ ತಗೊಳ್ಳೋರೆಲ್ಲ. ರೇಟ್ 1 ರೂಪಾಯಿ 2 ರೂಪಾಯಿ ಡಿಫರೆನ್ಸ್ ಇದೆ. ನಾವು ಇನ್ನೊಂದ್ ಕಡೆ ಕೊಂಡೋಗೋದು ಕೂಡ ಅದು ಅಲ್ಲೇ ಸರಿ ಆಗುತ್ತೆ. ನಮ್ಮ ಇಲ್ಲಿ ಸ್ವಲ್ಪ ಅಡಿಕೆಯನ್ನು ಹಿಡ್ಕೊಂಡು ಹೋಗೋದಕ್ಕಿಂತ ಟೆಂಪೋ ಚಾರ್ಜ್ ಆಗುತ್ತೆ. ಹೌದು. ಟ್ರಾನ್ಸ್ಪೋರ್ಟ್ಗೆ ಅವರೇ ಬಂದು ತಗೊಂಡು ಹೋಗ್ತಾರೆ? ಇಲ್ಲ, ನಾವು ತಗೊಂಡು ಹೋಗ್ಬೇಕು, ಗಾಡಿ ಮಾಡಬೇಕು. ಹೌದು, ಏನಾದ್ರು ಮಾಡ್ಕೊಂಡು ತಗೊಂಡು ಹೋಗ್ತೇವೆ. ಎಲ್ಲ ಒಂದ್ಸರಿ ಹಾಯ್ ಮಾಡಿ. ಅವ್ರಿಗೆ ಹಾಯ್ ಮಾಡಲಿಕ್ಕೆ ಅಂತ ಹೇಳಿದ್ರೆ ಇವಾಗ ಬಿಸಿಲಿದ್ದೆ, ತಾಪ ಜಾಸ್ತಿ. ಇವನ್ ಯಾವ್ದೋ ಒಂದು ಹಿಡ್ಕೊಂಡು ಬಂದಿದ್ದಾನೆ ಇಲ್ಲಿ. ಸರಿ, ಮೇಲಿನ ತೋಟಕ್ಕೆ ಹೋಗೋಣ. ಆ ತೋಟಕ್ಕೆ ಹೋಗೋಣ. ಅಂದ್ರೆ ಹೇಗೆ ಸುಲಿಬೇಕು ಅಂತ ಬೇರೆಯವ್ರಿಗೆ ಹೇಳಿ. ಇದು ಈ ತರ ಉಳ್ಳಿ ಬರ್ತದೆ ಅಲ್ಲ, ಹೀಗೆ ಇದು ಒಳ್ಳೆದಿದ್ರೆ ಹೀಗೆ ಆಗ್ತದೆ. ಪಟ್ಟಂತ ಬರ್ತದೆ. ಪಟ್ಟಂತ ಬರ್ತದೆ. ಓ, 10 ಸುಲಿದ್ರೆ ಈಗ ನೋಡಿ ಎಷ್ಟು ಸ್ಪೀಡಾಗಿ ಸುಲಿತಾ ಇದ್ದಾರೆ. ಅದು ಚೆನ್ನಾಗಿ ಒಣಗಿದ್ರೆ ನಿಮಗೆ ಬೇಗ ಸುಲಿಲಿಕ್ಕೆ ಆಗ್ತದೆ. ಕೆಲವೊಂದು ಸಿಂಬೆ ಥರ ಬರ್ತದೆ, ಅವೆಲ್ಲ ಸ್ವಲ್ಪ ಲೇಟ್ ಆಗ್ತದೆ. ಚೆನ್ನಾಗಿ ಒಣಗಿದೆ. ಇದು ಈ ಥರ ಬಂದರೆ ಉಳ್ಳಿ ಬರ್ತದೆ. ಇದು ಅಂದರೆ ಒಂದು ಸೈಡ್ ಒಣಗುದಿಲ್ಲ ಅಲ್ಲ, ಹಾಗೆ ಅದನ್ನು ಮಿಕ್ಸ್ ಇದು ಮಾಡ್ತಾ ಇರಬೇಕು. ಬಿಸಿಲಿಗೆ ಹಾಕ್ತೇವಲ್ಲ ನಾವು, ಅದನ್ನು ಒಂದು 4 ದಿವಸಕ್ಕೊಂದ್ಸಲ ಅದನ್ನು ನಾವು ರಾಶಿ ಮಾಡ್ಕೊಂಡು ಪುನಃ ಬಿಡಿಸ್ಬೇಕು. ಕರೆಕ್ಟ್. ಆಗ 4 ಸೈಡ್ ಅದು ಸುತ್ತನೂ ಬಿಸಿಲು ಬಿಟ್ಟು ಕರೆಕ್ಟ್ ಬಿಡ್ತದೆ. ಕರೆಕ್ಟ್ ಮಿಕ್ಸ್ ಆಗಿಲ್ಲ ಅಂತ ಆದರೆ ಹೀಗೆ ಉಳಿತದೆ, ಒಂದು ಕಡೆ ಕರೆಕ್ಟಾಗಿ ಬರೋದಿಲ್ಲ. ಹಾಗೆ ಬಂತು ನಮಗೆ ಅದು ಸ್ವಲ್ಪ ಲಾಸ್. ಹೌದು, ಒಳ್ಳೆ ಅಡಿಕೆ ಆಗೋದಿಲ್ಲಲ್ಲ ಹಾಗೆ. ನೋಡಿ ಇಷ್ಟು ಬೇಗ ಇಷ್ಟು ಸುಲ್ದದ್ದು ನೋಡಿ ಇದು. ಅದು ಕೈಗೆ ಕಬ್ಬಿಣವ ಮತ್ತೆ ಅದು ಒಳ್ಳೆ ಅಡಿಕೆ. ಅದು ಸೆಕೆಂಡ್. ಅದರಲ್ಲಿ ಕ್ವಾಲಿಟಿ ಗ್ರೇಡ್ ಆಗುತ್ತೆ. ಹೌದು. ಇಲ್ಲಿ ಅವರು ವೆಯ್ಟ್ ಮಾಡ್ತಾರೆ. ಇದನ್ನು ಇದು ಮತ್ತೊಂದು 3ನೇ ಇದು ನೋಡಿ ಎಲ್ಲ ಸಿಪ್ಪೆ ಇದು ಒಳ್ಳೆ ಕಡಿಮೆ ಹೋಗ್ತಾರೆ. ಸುಲಿಯವರೆಗೂ ಕಷ್ಟ. ಹೌದು, ಅವರಿಗೂ ಟೈಮ್ ಇದು ಹೋಗ್ತದೆ. ಮತ್ತೆ ರೇಟು ಬರೋದಿಲ್ಲ, ಇವರಿಗೂ ತೂಕ ಬರೋದಿಲ್ಲ. ಹೌದು, ನೋಡಿ ಎಲ್ಲಿ ವೆಯ್ಟ್ ಮಾಡ್ತಾರೆ, ಎಷ್ಟಾಯ್ತಂತ, ಎಷ್ಟು ಕೆಜಿ ಆಯ್ತು ಅವರದಂತ ಹೇಳಿ. ಸಂಜೆ ಆಗುವಾಗ ನಮ್ದು ಪೇಮೆಂಟ್ ಡೈಲಿ ಮಾಡ್ತೀರಾ ಅಥವಾ ಎಲ್ಲ ಮುಗ್ದ್ಮೇಲೆ ಇಷ್ಟು ಕೆಜಿ ಆಗಿದೆ, ಹೌದು ಇಷ್ಟು ಕೆಜಿ ಆಗ್ತದೆ ಅಂತ ಅವ್ರು ಹೇಳ್ತಾರೆ. ಅಷ್ಟು ಕೆಜಿ ನಾವು ಪೇಮೆಂಟ್ ಮಾಡ್ತೇವೆ. ಇಲ್ಲ, ನಮ್ಮದು ಇವರಿಂದ ನಮ್ಗೆ ಏನಿದಾಗಿ ಈಗ 3 ವರ್ಷದಿಂದಲೂ ಕೂಡ ನಿಮಗೆ ಯಾವುದೋ ಸಮಸ್ಯೆ ಆಗಲಿಲ್ಲ, ಚೆನ್ನಾಗಿದ್ದೇವೆ. ಅದೆಲ್ಲ ಯಾವುದಲ್ಲಿಯೂ ಕೂಡ ಸಮಸ್ಯೆ ಆಗಲಿಲ್ಲ. ನಾವು ಅಲ್ಲಿ ಮೇಲಿನ ತೋಟಕ್ಕೆ ನಿಮ್ಮಂತ ಬರ್ತೀನಿ. ಹೌದು, ಇನ್ನೊಂದು ತೋಟ ನೋಡ್ಕೊಂಡು ಬರೋಣ. ನೋಡಿ, ಇದು ಮನೆ ನಮ್ಮದು, ಹಳದ ಮನೆ ನಮ್ಮದು. ತಂದೆಯವರು ಕಟ್ಟಿದ ಮನೆ ಇದು. ಓಹೋ, ಭಾರಿ ಹಳೆ, ತುಂಬ ಹಳೆ ಮನೆ ಇದು. ತೊಟ್ಟಿ ಮನೆಯಾ? ಹೌದು. ನೀವು ಈ ಊರಿನ ಯಜಮಾನ್ರಾ? ಇಲ್ಲಪ್ಪ, ಹಂಗೆ ಯಜಮಾನ್ರೇನಿಲ್ಲ. ಅವಾಗ ನಮ್ಮದಲ್ಲಿ ಏನಂತ ಹೇಳಿದ್ರೆ ನಮ್ಮ ಹಿಂಗೆ ಮಾಡುವಂಥದ್ದೊಂದು ಮೊದಲಿನಿಂದ. ಅಲ್ಲ, ನಿಮ್ಮ ತಾತ ತೊಟ್ಟಿ ಮನೆ ಕಟ್ಸಿದ್ದಾರೆ ಅಂತ ಅಂದ್ರೆ ಹೌದು, ಆಗ ಒಂದು ಒಳ್ಳೆ ಜಮೀನ್ದಾರ್ ಆಗಿರ್ತಾರೆ. ಬಸಳೆ ಸೊಪ್ಪು ಇನ್ನೇನಂತ ಹೇಳಿದ್ರೆ ಬಸಳೆ. ಹೌದು, ನಾವು ನಮ್ಮ ಮನೆಯಲ್ಲಿ ಹೊರಗಡೆ ಬಸಳೆ ಸೊಪ್ಪು ನಾವು ತಿನ್ನಲ್ಲ. ಆಕ್ಚುಲಿ ಗಲೀಜು ಯೂಸ್ ಮಾಡ್ತಾರೆ ಅಂತ ಹೇಳಿ ನಮ್ಗೆ ಏನು ತೋಟ ಮಧ್ಯದಲ್ಲಿ ಹಾಕಿದ್ದು. ಇದು ಅಷ್ಟು ಚೆನ್ನಾಗಿ ಬರುವುದಿಲ್ಲ, ಅಂದ್ರೆ ಅದಕ್ಕೆ ನೀರುಗಳು ಅಷ್ಟು ಹೋಯ್ತು ಅಂತ ಮಾತ್ರ. ಇದು ನೋಡಿ ಚೆನ್ನಾಗಿ ಅಷ್ಟು ಏನು ಹೇಳ್ತಾರೆ, ಹೊಗಸಾಗಿ ಬಂದಿಲ್ಲ ಅದು ಅಷ್ಟು. ಕರೆಕ್ಟ್. ತಿನ್ನಕ್ಕೆ ಟೇಸ್ಟ್ ಇದೆ. ಸಾಕಪ್ಪ. ಹೌದು, ನಮ್ಗೆ ನಮ್ಮ ಮನೆಗೆ ಸಾಕಾಗ್ತದೆ, ನನ್ನ ಮನೆಗೆ, ನಮ್ಮ ಅಕ್ಕನ ಮನೆಗೆ ಎಲ್ಲ ಸಾಕಾಗ್ತದೆ. ಇದು ನೀರು ನಮ್ಗೆ ಯೂಸ್ ಮಾಡುವಂಥದ್ದು ಬಾವಿ. ಇಲ್ಲಿ ಎಲ್ಲ ಹೊಸದಾಗಿ ಗಿಡ ಹಾಕಿದ್ದೇನೆ. ಓಕೆ. ಇನ್ನು ಮಾಡ್ಬೇಕಂತ ಗುಂಡಿ ತೆಕ್ಕಿಟ್ಟಿದ್ದೇನೆ ಇಲ್ಲಿ ಮೊನ್ನೆ. ಓಕೆ. ಗುಂಡಿ ತೆಕ್ಕಿಟ್ಟಿದ್ದೇನೆ ಯಾಕಂತೇಳಿ ಮಳೆಗಾಲ ಸ್ಟಾರ್ಟ್ ಆಗುವಾಗ ನೆಡ್ಬೇಕು ಇದಕ್ಕೆ. ಮಳೆಗಾಲದಲ್ಲಿ ಮತ್ತು JCB ಅದು ಇದನ್ನು ಬಂತು ಅಂತಾದ್ರೆ ಪುನಃ ಆ ಟೈಮಲ್ಲಿ ಕರೆಕ್ಟ್ ಆಗಿಲ್ಲ. ಇದೆಲ್ಲ ಒಂದು 5-6 ತಿಂಗಳಾಯ್ತು ನೆಟ್ಟು. ನೋಡಿ, ಇದರಲ್ಲಿ ಕಾಯಿ ಬಿತ್ತಿದೆ ಈಗ ನೋಡಿ. ಹೌದು, ನೋಡಿ ಎಲ್ಲ ಸೀತಾಫಲ ಎಲ್ಲ ನಟ್ಟಿದ್ದೇನೆ. ನೋಡಿ ಈ ಚೆಂದ ಬೀವು ನೋಡಿ, ಎಲ್ಲದಲ್ಲಿಯೂ ಹಿಂಗಾರ ಚೆನ್ನಾಗಿ ಬಂದಿದೆ. ಇದೆಲ್ಲ ಸ್ವಲ್ಪ ಕಷ್ಟಪಟ್ಟಕ್ಕಿಂತ ಹಿಂಗಾರ ಚೆನ್ನಾಗಿದೆ. ಇನ್ನು ಮಳೆಗಾಲದಲ್ಲಿ ಹೇಗೆ ನಿಲ್ತದೆ ಅಂತ ಹೇಳುವ ಮೇಲೆ ಇದು ಇರೋದು.
ಈ ಒಂದು ಚಾಲೆಂಜ್ ಕೊಳೆ ರೋಗ ಚಾಲೆಂಜ್ ಇರೋದು. ಹೌದೌದು, ಚಾಲೆಂಜ್ ಇರೋದೇ ಅದೇ. ನಿಮ್ಗೆ ಮಳೆಗಾಲದಲ್ಲಿ ನಾವು ಇದನ್ನು ಹೇಗೆ ಉಳಿಸ್ಕೊಳ್ತೇವೆ. ಹೌದು, ಅದೇ ಇದು ಇರೋದು ಹಾಗಾಗಿ. ಆಕ್ಚುಲಿ ಇದು ಸುಲಭ ಇಲ್ಲ. ನಾನು ಬಂದು ಈಗ ಎಷ್ಟು 4 ದಿವಸಕ್ಕೆ ಬಂದು ಹೋಗುದು ಬಿಟ್ರೆ ಇದನ್ನೆಲ್ಲ ಇಷ್ಟನ್ನೆಲ್ಲ ನನ್ನ ತಾಯಿ ಹೋಗ್ತಾರೆ, ತಾಯಿ ನೋಡ್ಕೊಳ್ತಾರೆ. ಮತ್ತೆ ತೋಟಕ್ಕೆ ಹೋಗ ಅವ್ರಿಗೆ ಇಂಟ್ರೆಸ್ಟ್ ಜಾಸ್ತಿ. ಹೌದು, ತಾಯಿ ಇದೇನ ಏನಾದ್ರು ಒಂದು ಇತ್ತಂದ್ರೆ ಅವ್ರು ತುಂಬಾ ಟೆನ್ಷನ್ ಮಾಡ್ಕೊಳ್ತಾರೆ. ಇಷ್ಟು ಕಷ್ಟ ಪಡ್ತಿದ್ದೇವೆ ಅಂತ ಹೇಳಿ ತುಂಬಾ ಇಂಟ್ರೆಸ್ಟ್ ಇದೆ, ಅವರಿಗೂ ಇಂಟ್ರೆಸ್ಟ್ ಇದೆ. ಮತ್ತೆ ನಾವೇ ಮಾಡೋದಂದ್ರೆ ಇಷ್ಟು ಚೆನ್ನಾಗಿ ಬರುದಿಲ್ಲ. ಯಾಕಂತ ಹೇಳಿದ್ರೆ ಯಾರಾದ್ರೂ ಬುಡಕ್ಕೆ ಹೋಗ್ತಂತ ಮಾತ್ರ. ಮಿಸ್ಸಸ್ ಬೆಳಿಗ್ಗೆ ಎದ್ದು ಅವಳ ಕೆಲಸ, ಅವ್ಳು ಬ್ಯಾಂಕಲ್ಲಿ ಕೆಲಸ ಮಾಡ್ತಾಳೆ, ಅವಳ ಕೆಲಸಕ್ಕೆ ಹೋಗ್ತಾಳೆ. ನನ್ನ ಸಿಸ್ಟರ್ ಮತ್ತೆ ಅವಳು ಟೀಚಿಂಗ್ ಮಾಡ್ತಿದ್ರು, ಅವಳು ಹೊರಗಡೆ ಹೋಗ್ತಾಳೆ. ಭಾವ ಫಾರಿನಲ್ಲಿ ಇರೋದು, ನಾನು ಹೊರಗಡೆ ಇರೋದು. ಅದನ್ನ ಇಷ್ಟು ಮಾಡಬೇಕಾದ್ರೆ ತಾಯಿಯವರೆಲ್ಲ ಅಂತಂದ್ರೆ ನಾವು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ನೋಡ್ಲಿಕ್ಕೆ ಹಿರಿಯರಿದ್ರೆ. ಹೌದೌದು, ಹಾಗೆ ಮತ್ತೊಂದು ಮಿಸ್ ಮಾಡ್ಕೊಳ್ತಾ. ಈಗ ಹೀಗೆ ಇರುವಾಗ ತಂದೆ ಇರ್ತಿತ್ತು, ಇದನ್ನು ಚೆನ್ನಾಗಿ ಮಾಡೋರು. ಅವರಿಗೆ ಸ್ವಲ್ಪ ಅನುಭವ ಇತ್ತು. ತಂದೆ ಕಲಾವಿದ್ರಲ್ಲ? ಕಲಾವಿದ, ಯಕ್ಷಗಾನ ಕಲಾವಿದ, ಆರ್ಟಿಸ್ಟ್. ಯಕ್ಷಗಾನ ಕಲಾವಿದರಾಗಿ ಅವರು ತುಂಬಾ ಹೆಸರು ಮಾಡಿದ್ದಾರೆ. ಅದರಿಂದ ಇದನ್ನು ತುಂಬಾ ಹೆಸರು ಮಾಡ್ಕೊಂಡಿದ್ದಾರೆ. ನಾವು ವರ್ಷ ಯಕ್ಷಗಾನ ಅವರ ಹೆಸರಲ್ಲಿ ಯಕ್ಷಗಾನ ಮಾಡ್ತೇವೆ. ಒಂದು ಯಕ್ಷಗಾನ ಕಲಾವಿದನನ್ನು ನಾವು ಸನ್ಮಾನ ಮಾಡ್ಕೊಂಡು ಗೌರವಿಸ್ತೇವೆ ಅವರ ಹೆಸರಲ್ಲಿ. ಈಗ 13 ವರ್ಷ 14 ವರ್ಷದಿಂದ ಮಾಡ್ತಿದ್ದೇವೆ. ಅವರು ರೈಟರ್ ಆಗಿದ್ರ? ಹೌದು, 24 ಜೈನ ಕಥೆಗಳನ್ನ ಬರ್ತಿದ್ದಾರೆ. ಆಕ್ಚುಲಿ ಹೇಳ್ಬೇಕಾದ್ರೆ ಜೈನ ಕಥೆಗಳಲ್ಲಿ 24 ಕತೆ ಯಕ್ಷಗಾನ ಕತೆ ಬರ್ತದೆ ಯಾರು ಇಲ್ಲ, ನನ್ನ ತಂದೆಯವರನ್ನು ಬಿಟ್ರೆ. 24 ಕಥೆಗಳನ್ನು ಬರ್ತಿದೆ. ಅದು ತುಂಬಾ ದೊಡ್ಡ ವಿಷಯ. ಅದು ನಮ್ಗೆ ಅವಾಗ ಏನಾಗಿತ್ತು, ನಾವು ಒಟ್ಟಿಗೆ ಇದ್ದಾರಲ್ಲ, ಅವರ ಅದು ಗೊತ್ತಾಗ್ತಿಲ್ಲ ಆ ವಿಷಯಗಳೆಲ್ಲ. ಇವಾಗ ಕಳ್ಕೊಂಡಾಗಲೇ ಗೊತ್ತಾಗುತ್ತೆ. ಹೌದು, ಇವಾಗ ಇದ್ದಿದ್ರೆ ನೋಡ್ಬೋದಿತ್ತು, ಚೆನ್ನಾಗಿ ನೋಡ್ಬೋದಿತ್ತು, ಅಂತದೆಲ್ಲ ಬರ್ಲಿಕ್ಕೆ ಹಾಗೆ. ಬಟ್ ಅವರಿಗೆ ಖುಷಿ ಇರ್ತದೆ, ಈ ತೋಟ ಎಲ್ಲ ಇಷ್ಟು ಚಂದ ನಿಮ್ಮ ಭೂಮಿಯಲ್ಲಿ. ಇಲ್ಲ, ಅವರಿಗೆ ತೋಟ ಮಾಡ್ಬೇಕಂತೆಲ್ಲ ಇಂಟ್ರೆಸ್ಟ್ ಇತ್ತು, ಅವ್ರಿಗೆ ತುಂಬಾ ಇತ್ತು. ಮತ್ತೆ ಅವಾಗ ನಮ್ದು ಸ್ವಲ್ಪ ಫೈನಾನ್ಷಿಯಲ್ ಅಷ್ಟು ಕರೆಕ್ಟ್ ಚೆನ್ನಾಗಿ ಇರ್ಲಿಲ್ಲ. ಅಂದ್ರೆ ಬೇರೆ ಯಾವುದಿಲ್ಲ, ಇದನ್ನೇ ಇದು ಮಾಡ್ಕೊಂಡಿದ್ದದ್ದು. ಭತ್ತ ಎಲ್ಲ ಮಾಡ್ತಿದ್ವಿ ಬಿಟ್ರೆ. ನನ್ನ ತಂದೆ ಆಕ್ಚುಲಿ ಹೇಳ್ಬೇಕಾದ್ರೆ BSc ಎಜುಕೇಟೆಡ್, ಅವರು BSc ಮಾಡಿದ್ದಾರೆ. BSc ಮಾಡಿ ಕೃಷಿಗೋಸ್ಕರ ಅವರು ಹೊರಗಡೆ ಬಂದು ಅದನ್ನು ಯಕ್ಷಗಾನ ಇಟ್ಕೊಂಡ್ರು. ಯಕ್ಷಗಾನ ಇಟ್ಕೊಂಡು ದುಡ್ಡು ಮಾಡಿದವರು ಇದ್ದಾರೆ, ದುಡ್ಡು ಮಾಡಕ್ಕೆ ಹೋಗಿಲ್ಲ ನನ್ನ ತಂದೆ. ಹಾಗೆ ತೊಂದರೆ ಇಲ್ಲ, ಚೆನ್ನಾಗಿದ್ವಿ. ದುಡ್ಡೇ ಒಂದಲ್ಲಿ ಖುಷಿ ಅಲ್ಲಲ್ಲ ಸಂದೇಶ. ದುಡ್ಡಲ್ಲಿ ಎಂತ ಖುಷಿ? ಹೌದು, ದುಡ್ಡಲ್ಲಿ ಒಂದಲ್ಲಿ ಖುಷಿ ಅಂತಲ್ಲ. ಅಂದ್ರೆ ನಾವು ಇದ್ದದಲ್ಲಿ ನಾವು ಖುಷಿಯಾಗಿದ್ವಿ, ತಂದೆ ಇರುವಾಗಲೂ ನಾವು ಖುಷಿಯಾಗಿದ್ವಿ. ನಾವಾಯ್ತು, ನಮ್ಮ ಕೆಲಸ ಆಯ್ತು, ಇವಾಗ್ಲೂ ಹಂಗೆ ಇರುವವರು, ಬೇರೆ ಯಾವುದು ವಿಷಯಕ್ಕಿಲ್ಲ. ನಾನು ಬೆಳಿಗ್ಗೆ ಊರಲ್ಲಿ ಇತ್ತು ಅಂತಾದ್ರೆ ಮಿಸ್ಸಸ್ ಅನ್ನು ಒಂದ್ಸಲ ಇಲ್ಲಿಗೆ ಬ್ಯಾಂಕಿಗೆ ಕರ್ಕೊಂಡು ಹೋಗ್ತೇನೆ. ಅಲ್ಲಿ ಒಂದು 10 ನಿಮಿಷ ನಿಲ್ಲಲ್ಲ, ಸೀದಾ ಹಿಂದೆ ಮತ್ತೆ ಮನೆ ಬಂತು ತೋಟ. ಹೀಗೆ ಇರುವವರು ನಾವು. ಬೇರೆಯವ್ರ ವಿಷಯಕ್ಕೆ ನಾವು ಹೋಗುದಿಲ್ಲ, ಅಷ್ಟು ಟೈಮು ಇಲ್ಲ, ಇದಕ್ಕೆ ಟೈಮ್ ಕೊಡೋದ್ರಿಂದ. ಹಾಗೆ ಅಡಿಕೆ ಒಣಗಿಸ್ಲಿಕ್ಕೆ ಮಾಡಿದ್ದು ನಾವು ಸೋಲಾರ್. ಹೌದು, ಅದೊಂದು ಎಷ್ಟು ಖರ್ಚಾಗ್ತದೆ? ಇದು ನಾವು ಮಾಡಿದ್ದು, ನಾವೇನು ಮರದ್ದೇ ಇದು ಮಾಡಿದ್ದು. ಅಂದರೆ ಸ್ವಲ್ಪ ತಾತ್ಕಾಲಿಕಕ್ಕೋಸ್ಕರ ಸ್ವಲ್ಪ ಅದಕ್ಕೆ ಇದುಂಟು, ಮಾಡುವಂಥ ಕ್ರಮ ಎಲ್ಲ ಉಂಟು. ಇದು ನಾವು ಈ ಸಲ ಮಳೆ ಬೇಗ ಬಂತು, ಅಡಿಕೆ ಅಂಗಳದಲ್ಲಿತ್ತು, ಬೇರೆ ಆಪ್ಷನ್ ಇಲ್ಲದಕ್ಕೆ ಅರ್ಜೆಂಟ್ಲಿ ಆಗಿ ನಾನು ಇದನ್ನು ಮಾಡಿದ್ದೆ. ಅದು ನನಗೆ ಅವಾಗ 23,000 ರೂಪಾಯಿ ನನಗೆ ಖರ್ಚು ಬಿತ್ತಿದ್ದಕ್ಕೆ. 23,000 ರೂಪಾಯಿ ಬಿತ್ತಿದ್ದಕ್ಕೆ. ಇದು ಕೃಷಿ ಇಲಾಖೆಯಲ್ಲಿ ಏನಾದ್ರು ಸಿಗ್ತದೆ ಸರ್? ಇಲ್ಲ, ನನಗೆ ಕೃಷಿ ಇಲಾಖೆ ಸಿಗ್ತದೆ ನನಗೆ. ಆ್ಯಕ್ಚುಲಿ ನಮ್ದು ಏನಾಗಿದೆ ಪ್ರಾಬ್ಲಮ್ ಅಂತ ಹೇಳಿದ್ರೆ, ನನಗೆ ಸ್ವಲ್ಪ ಜಾಗ ಡಿವೈಡ್ ಎಲ್ಲ ಆಗಲಿಲ್ಲ. ನನಗೆ ಯಾವುದಿದ್ರು ಕೂಡ ಪರ್ಸನಲ್ ಲೋನಲ್ಲಿ ಮಾಡ್ಕೊಂಡು ಇಷ್ಟು ಮಾಡಿದ್ದು ನಾನು. ಸ್ಟಾರ್ಟ್ ಮಾಡುವಾಗ ನನಗೆ 10 ಲಕ್ಷ ರೂಪಾಯಿ ಲೋನ್ ಮಾಡಿದ್ದೆ. ಒಂದ್ಸಲ ಕ್ಲಿಯರ್ ಆಯ್ತು, ನಂದು 10 ಲಕ್ಷ ಕ್ಲಿಯರ್ ಮಾಡಿದ್ದೇನೆ. ಅಷ್ಟು ಇನ್ವೆಸ್ಟ್ ಮಾಡಿದ ಧೈರ್ಯ ಸಾಕು. ಅದೌದು, ಖುಷಿ. ಮತ್ತೆ ಇದಕ್ಕಿಂತ ಮತ್ತೆ ನಿಮಗೆ ಮೇಲಿನ ತೋಟಕ್ಕೆ ಹೋಗುವಾಗ ಸ್ವಲ್ಪ ಹೇಳ್ತೇನೆ. ಹೌದು.